ಬೆಂಗಳೂರಿನಲ್ಲಿ ಮೋದಿ ಸಂಚರಿಸಿದ್ದ ರಸ್ತೆಯಲ್ಲಿ ಜಿಲೆಟಿನ್ ಪತ್ತೆಯಾದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಪ್ರಕರಣದಲ್ಲಿ 6 ಅಧಿಕಾರಿಗಳ ತಲೆದಂಡಾಗಿದೆ. ಕರ್ತವ್ಯ ಲೋಪ ಎಸಗಿದ 6 ಮಂದಿ ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. ಒಬ್ಬ ಪಿಎಸ್ಐ, ಒಬ್ಬ ಎಎಸ್ಐ ಹಾಗೂ 4 ಕಾನ್ಸ್ಟೇಬಲ್ ಅಮಾನತಾಗಿರುವುದು. ಒಟ್ಟು 6 ಮಂದಿ ಪೊಲೀಸ್ ಅಧಿಕಾರಿಗಳು ಅಮಾನತು ಮಾಡಿ ಬೆಂಗಳೂರು ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ ಆದೇಶ ಹೊರಡಿಸಿದ್ದಾರೆ. ಮೇ 10ರಂದು ಮೋದಿ ಭೇಟಿಯ ವೇಳೆ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿತ್ತು. ಮೇ 10ರಂದು ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಿದರು. ಸ್ಫೋಟಕ ಪತ್ತೆಯಾದ ಸ್ಥಳದ ಬಳಿ ಈ 6 ಮಂದಿ ಪೊಲೀಸರು ನಿಯೋಜನೆಗೊಂಡಿದ್ರು. ಅಲರ್ಟ್ ಇರಲಿಲ್ಲ, ಕರ್ತವ್ಯ ಲೋಪ ಎಸಗಿದ್ದಾರೆ ಅಂತ ಈ 6 ಪೊಲೀಸ್ ಅಧಿಕಾರಿಯನ್ನ ಅಮಾನತು ಮಾಡಲಾಗಿದೆ. ಮೇ 10ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿಗೆ ಬಂದಿದ್ರು. ಆರ್ಟ್ ಆಫ್ ಲಿವಿಂಗ್ ನ ಧ್ಯಾನ ಮಂದಿರ ಉದ್ಘಾಟನೆಗೋಸ್ಕರ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ಮೋದಿ ಬೆಂಗಳೂರಿಗೆ ಆಗಮಿಸಿದ್ರು. ಮೋದಿ ಸಂಚರಿಸಿದ್ದ ಮಾರ್ಗದಲ್ಲೇ ಈ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿತ್ತು. ತಾತುಗುಣಿ ಸಮೀಪದ ಒಡೇರಹಳ್ಳಿ ಗೇಟ್ ಬಳಿಯ ಕಾಂಪೌಂಡ್ನ ಹತ್ರ ಈ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿತ್ತು. ಪೊಲೀಸರು ಅಲರ್ಟ್ ಇರಲಿಲ್ಲ, ಕರ್ತವ್ಯ ಲೋಪ ಎಸಗಿದ್ದಾರೆ ಅಂತ 6 ಮಂದಿ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಸ್ಫೋಟಕ ಎಲ್ಲಿ ಪತ್ತೆಯಾಯಿತೋ ಅದೇ ಸ್ಥಳದಲ್ಲಿ ಈ 6 ಮಂದಿ ಪೊಲೀಸರು ನಿಯೋಜನೆಗೊಂಡಿದ್ರು. ತಾತುಗುಣಿ ಸಮೀಪದ ಒಡೇರಹಳ್ಳಿ ಗೇಟ್ ಬಳಿಯ ಕಾಂಪೌಂಡ್ ಹತ್ರ ಪತ್ತೆಯಾದಂತ ಜಿಲೆಟಿನ್ ಕಡ್ಡಿ. ಪ್ರಕರಣದ ತನಿಖೆ ನಡೀತಾ ಇದೆ. ಈ ಪ್ರಕರಣದಲ್ಲಿ ಈಗ 6 ಮಂದಿ ಪೊಲೀಸ್ ಅಧಿಕಾರಿಗಳ ಸಸ್ಪೆಂಡ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.